ನಮ್ಮ ಉದ್ಘಾಟನಾ ಕಾರ್ಯಕ್ರಮದ ಈ ವೇದಿಕೆಯ ಘನ ಅಧ್ಯಕ್ಷರು, ನಮ್ಮ ದಶಮಾನೋತ್ಸವ ಸಂಭ್ರಮದ ಅಧ್ಯಕ್ಷರಾದಂತಹ ಬರೋಡ ಶಶಿಧರ್ ಶೆಟ್ಟಿ ಅವರು ನನಗೆ ಪ್ರತಿಯೊಂದು ವಿಷಯದಲ್ಲಿ ಹೆಗಲಿಗೆ ಕೊಟ್ಟು ನನ್ನನ್ನು ತಮ್ಮನ ಹಾಗೆ ನೋಡಿ ಎಲ್ಲ ವಿಚಾರದಲ್ಲೂ ನನಗೆ ಸಹಕಾರ ನೀಡಿ ನಾನು ಆಗ ತಾನೇ ಹೇಳಿದ ಹಾಗೆ ನಮ್ಮ ಈ ಗುರಿಗೆ ಬೀಜವನ್ನು ಬಿತ್ತಿ ಇದನ್ನು ಇಷ್ಟು ಎತ್ತರಕ್ಕೆ ಬೆಳೆಸಲಿಕ್ಕೆ ಕಾರಣೀಕರ್ತರಾದವರು ಬರೋಡ ಶಶಿಧರ್ ಶೆಟ್ಟಿ ಅವರು ಇಂದಿನ ಈ ವೇದಿಕೆಯ ಅಧ್ಯಕ್ಷರನ್ನು ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಮತ್ತೋರ್ವರು ನಿಮಗೆಲ್ಲರಿಗೂ ಗೊತ್ತಿದೆ, ಸುಮಾರು ಒಂದು 5-6 ವರ್ಷದ ನಮ್ಮ ಫೌಂಡೇಶನ್ನ ಕಾರ್ಯವೈಖರಿ ರಂಗೋಲಿ ಚಂದ್ರಶೇಟ್ ಅವರನ್ನು ಶಾಲು ಹಾಕಿ ಗೌರವಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವ ದಶಮ ಸಂಭ್ರಮ ಸಮಿತಿಯ ಅಧ್ಯಕ್ಷರು ಆಗಿರುವ ಶಶಿಧರ್ ಶೆಟ್ಟಿ ಬರೋಡ ಅವರಿಂದ ಅಧ್ಯಕ್ಷೀಯ ಮಾತುಗಳು. ಹರಿ ಓಂ. ಎಲ್ರಿಗೂ ನಮಸ್ಕಾರ. ಈ ಕಾರ್ಯಕ್ರಮವನ್ನು ಹೊತ್ತಿಗೆ ಮುಗಿಸಲಿಕ್ಕೋಸ್ಕರವಾಗಿ 2 ಮಾತನ್ನು ಹಾಡ್ತೇನೆ. ಮತ್ತು ಮುಂದುವರೆದ ಭಾಗವಾಗಿ ಈ ಕಾರ್ಯಕ್ರಮ ಮುಂದುವರಿಲಿಕ್ಕಿದೆ. ಮುಣಿಯಲು ಉದಯ್ ಕುಮಾರ್ ಮತ್ತು ರಾಜೇಶ್ ಕಾರಂತರು ನಮ್ಮ ಮುಂದಿನ ವೇದಿಕೆಯಲ್ಲಿ ನಮ್ಮ ಜೊತೆಗಿರ್ತಾರೆ. ತಾಯಿ ಬ್ರಹ್ಮರಾಂಬಿಕೆಯನ್ನು ಸ್ಮರಿಸಿಕೊಂಡು ನನ್ನ ತಾಯಿಯ ಆಶೀರ್ವಾದವನ್ನು ಬೇಡುತ್ತಾ, ವೇದಿಕೆಯ ಮೇಲಿರುವಂಥ ಯಡೂರು ಶ್ರೀಗಳ ಆಶೀರ್ವಾದವನ್ನು ಬೇಡುತ್ತಾ, ಮಾತಾನಂದಮಯಿಯವರ ಆಶೀರ್ವಾದವನ್ನು ಬೇಡುತ್ತಾ, ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರ ಆಶೀರ್ವಾದಗಳನ್ನು ಬೇಡುತ್ತಾ, ಇವತ್ತು ಪಟ್ಲ ಸಂಭ್ರಮ, ಯಕ್ಷಧ್ರುವ ಪಟ್ಲ ಸಂಭ್ರಮಕ್ಕೆ ದಶಮ ಸಂಭ್ರಮ. ಎಲ್ರಿಗೂ ಗೊತ್ತಿರುವ ಹಾಗೆ ಗೋಲ್ಡ್ ಪಿಂಚಿನಲ್ಲಿ ಇದರ ದಶಮಾನೋತ್ಸವದ ಸಭೆಯನ್ನು ಕರೆದಾಗ ನಾನು ತಡವಾಗಿ ಬಂದೆ. ಆ ದಿವಸ ವೇದಿಕೆಯಲ್ಲಿ ಗಣ್ಯಾತಿ ಗಣ್ಯರು ಉಪಸ್ಥಿತರಿದ್ದರು. ಗೌರವ ಅಧ್ಯಕ್ಷರಾದಂಥ ಸದಾಶಿವ ಶೆಟ್ರು ಕನ್ಯಾನ ಇವರಿದ್ದರು, ಡಾಕ್ಟರ್ ಪ್ರಕಾಶ್ ಶೆಟ್ರು ಇದ್ದರು, ಬೇರೆ ಬೇರೆ ಗಣ್ಯಾತಿ ಗಣ್ಯರು ಅಲ್ಲಿದ್ದರು. ಅವ್ರು ಮುಂಚೆ ಏನು ಮಾತಾಡಿದ್ರೆ ಅಂತ ನನಗೆ ಗೊತ್ತಿರಲಿಲ್ಲ. ಆದರೆ ನಮಗೊಂದು ಉದ್ದೇಶ ಇತ್ತು. ಯಾಕೆ ಅಂತ ಕೇಳಿದರೆ, ದಶಮ ಸಂಭ್ರಮ ಆಗುವಾಗ ಒಂದು ಯಾವುದೇ ಸಂಸ್ಥೆ ಇರಲಿ, ಅದಕ್ಕೆ 10 ವರ್ಷ ತುಂಬುವಾಗ ಅದರಲ್ಲಿ ಆರ್ಥಿಕತೆಯ ಕುಂದುಕೊರತೆಗಳಿರುವಂಥದ್ದು ಸಾಮಾನ್ಯವಾಗಿ. ತದನಂತರವಾಗಿ ಬೆಳ್ಳಿ ಹಬ್ಬ, ಸುವರ್ಣ ಸಂಭ್ರಮ ಮಾಡುವ ಸಂದರ್ಭದಲ್ಲಿ ಹಣ ಹೂಡಿಕೆಯ ವ್ಯವಸ್ಥೆಯನ್ನು ಮಾಡಿದಾಗ ಯಾವುದೇ ಒಂದು ಸಂಸ್ಥೆಯು ಸದೃಢವಾಗಿ ನಿಲ್ಲಕ್ಕೆ ಸಾಧ್ಯ ಎಂಬ ಮಾತನ್ನು ಮನಗಂಡು ಎಲ್ಲರ ಅನುಮತಿಯ ಮೇರೆಗೆ ಎಲ್ಲ ಗಣ್ಯಾತಿ ಗಣ್ಯರು ವೇದಿಕೆಯಲ್ಲಿದ್ದರು. ಪ್ರಥಮವಾಗಿ ಅವರ ಪ್ರೋತ್ಸಾಹವನ್ನು ಪಡೆದು ಅವರ ಮುಖಾಂತರವಾಗಿ ಪ್ರೇರಣೆಯನ್ನು ಪಡೆದು ದಶಮ ಸಂಭ್ರಮಕ್ಕೆ 10 ಕೋಟಿಯ ಹಣವನ್ನು ಒಟ್ಟುಗೂಡುವಂಥ ವ್ಯವಸ್ಥೆಗೆ ಅಲ್ಲಿ ಚಾಲನೆ ನೀಡಲಾಯಿತು. ನನಗೆ ಗೊತ್ತಿತ್ತು. ಯಾಕೆ ಅಂತ ಕೇಳಿದರೆ, ಪಟ್ಲರಿಗೆ ಅಷ್ಟು ಅಭಿಮಾನಿಗಳಿದ್ದಾರೆ ಅಂತೇಳಿ. ನಾನು ಒಂದು ವಿಷಯವನ್ನು ಇಲ್ಲಿ ಉಲ್ಲೇಖ ಮಾಡಬೇಕಿಲ್ಲಿ. ಎಷ್ಟು ಜನ ದಾನಿಗಳು ಕೂತ್ಕೊಂಡಿದ್ದೀರ ಮೇಲೆ, ಅಷ್ಟು ಜನ ದಾನಿಗಳು ಕೆಳಗಡೆ ಕೂತ್ಕೊಂಡಿದ್ದಾರೆ. ಲೈವಲ್ಲಿ ತುಂಬ ಜನ ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ದಾರೆ. ಒಂದು ಉದಾಹರಣೆ ಹೇಳಲಿಕ್ಕೆ ಬಯಸ್ತೇನೆ ನಾನು. ಹಣ ಉಳ್ಳವರೇ ಎಲ್ಲ ಪಟ್ಲರ ಅಭಿಮಾನಿಗಳಲ್ಲ. ನಮ್ಮ ಜೊತೆಗೆ ಈ ವೇದಿಕೆಯ ಮುಂಭಾಗದಲ್ಲಿ ಒಬ್ಬ ಅವರ ದೊಡ್ಡ ಅಭಿಮಾನಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಯಾಕೆ ಅಂತ ಕೇಳಿದೆ, ಒಬ್ಬ ಹೋಟೆಲಿನ ಸಪ್ಲೈಯರ್ ಆಗಿ ಅಲ್ಲಿ ಯಾವಾಗ ಹೋದರೂ ಕೂಡ ನೀವು ಸತೀಶನ ಹೆಸರು ಹೇಳಿದ ಕೂಡಲೇ ಅರ್ಧ ಗಂಟೆ ನಮ್ಮ ಜೊತೆಗೆ ಮಾತಾಡ್ತಾನೆ ಅಂತ ಹೇಳಿದರೆ, ಸತೀಶನ ಮೇಲಿನ ಅಭಿಮಾನ ಎಷ್ಟು ಉಂಟು ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಇಲ್ಲೇ ನಮ್ಮ ಸಭಾಂಗಣದಲ್ಲಿ ಅವರು ಕೂತ್ಕೊಂಡಿದ್ದಾರೆ. ಅವರೀಗ ನಾನು ಖಂಡಿತವಾಗಿ ಅವರನ್ನು ಮುಂದಿನ ಕಾರ್ಯಕ್ರಮ ವೇದಿಕೆಯಲ್ಲಿ ಕರೀತೇನೆ. ನಾನು ಈ ದಶಮ ಸಂಭ್ರಮಕ್ಕೆ 10 ಕೋಟಿ ವ್ಯವಸ್ಥೆಯನ್ನು ನಾನು ಉಲ್ಲೇಖ ಮಾಡಿದ ಕೆಲವರು ಅನುಮಾನವನ್ನು ಪಟ್ಟರು. ಯಾಕೆ ಅಂತ ಕೇಳಿದರೆ, ಒಂದು ಯಕ್ಷಗಾನಕ್ಕೆ 10 ಕೋಟಿಯ ವ್ಯವಸ್ಥೆಯನ್ನು ಮಾಡೋದು ಹೌದಾ ಅಂತ ಒಂದು ವ್ಯವಸ್ಥೆಯನ್ನು ಹೇಳಿದಾಗ ನನಗೆ ಗೊತ್ತಿತ್ತು, ಅಲ್ಲಿ ವೇದಿಕೆಯಲ್ಲಿ ಕೂತಲೇನಾದರೂ 6-7 ಕೋಟಿ ಉಂಟು, ಅಲ್ಲೇ ಉಂಟು ಅಂತೇಳಿ. ಉಳಿದದನ್ನು ನಮಗೆ ಮಾಡಲಿಕ್ಕೆ ಇದ್ದದ್ದು.
ಈಗ ಇದೇ ವೇದಿಕೆಯಲ್ಲಿ 5-6 ಕೋಟಿ ನಮಗೆ ಇದೇ ವೇದಿಕೆಯಲ್ಲಿ ಕೊಟ್ಟವರು ಇದೇ ವೇದಿಕೆಯಲ್ಲಿ ಇದ್ದಾರೆ. ನಾನು ಭಾಳ ಸಂತೋಷದಿಂದ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ನವನೀತ್ ಅವರು ಇದ್ದಾರೆ ಇಲ್ಲಿ. ಈಗ ದಶಮ ಸಂಭ್ರಮ ಆಗುವಾಗ ಇನ್ನು ಮುಂದೆ ನೀವು ಇದು ದಶಕೋಟಿ ಸಂಭ್ರಮ ಎಂಬ ಹೆಸರಿನಲ್ಲಿ ಕೂಡ ನೀವು ಉಲ್ಲೇಖವನ್ನು ಮಾಡಬೇಕು. ನಮ್ಮ ಏನು ಕಲ್ಪನೆಯನ್ನು ಮಾಡಿದ್ದೇವ ದಶಕೋಟಿ ನಮಗೆ ಬಂದಿದೆ, ಅದಕ್ಕಿಂತ ಮೇಲಾಗಿ ಸುಮಾರು 14 ಕೋಟಿ ರೂಪಾಯಿಯಷ್ಟು ದೇಣಿಗೆ ನಮ್ಮ ಬಂದಿದೆ ಅಂತೇಳಿ ನಾನು ತುಂಬ ಸಂತೋಷವನ್ನು ಪಡ್ತೇನೆ. ನಾನು ಇನ್ನೂ ಯಕ್ಷಧ್ರುವ ಪಟ್ಲಕ್ಕೆ ಸಾವಿಲ್ಲ, ಸಾವಿರದ ಕನಸುಗಳು ನಮ್ಮದು. ಯಾಕೆ ಅಂತ ಕೇಳಿದರೆ ಪಟ್ಲರು ಪ್ರತಿ ವರ್ಷ ಹೊಸ ಹೊಸ ಕನಸುಗಳನ್ನು ಕಾಣ್ತಾರೆ. ಅವರು ಮೊದಲು ಕಂಡದ್ದು ಯಕ್ಷಗಾನದು, ತದನಂತರವಾದಿ ನಾಟಕ ರಂಗ, ತದನಂತರ ದೈವಾರಾಧನೆ, ಆಮೇಲೆ ಕಂಬಳ, ಆಮೇಲೆ ಈಗ ಭಜನೆ, ಹೀಗೆ ಪ್ರತಿ ವರ್ಷಕ್ಕೆ ಹೊಸ ಹೊಸ ಕನಸುಗಳನ್ನು ಅವರು ಕಾಣ್ತಾ ಇದ್ದಾರೆ. ಅವರ ಕನಸುಗಳು ಸಾವಿರದ ಕನಸುಗಳಾಗಲಿ, ಇನ್ನಷ್ಟು ಅವರ ಕನಸುಗಳು ಹೆಚ್ಚಾಗಲಿ, ನಮ್ಮಂಥ ದಾನಿಗಳು ಅವರ ಜೊತೆಗಾಗಿ ನಿಲ್ಲುವ. ಇನ್ನು ಮುಂದೆ ಪಟ್ಲ ಸಂಭ್ರಮ ನಾವೆಲ್ಲ ಇರ್ತೇವ ಇರುವುದಿಲ್ಲ ಅಂತ ಗೊತ್ತಿಲ್ಲ ನಮಗೆ. ಪಟ್ಲರು ಎಷ್ಟು ವರ್ಷ ಭಾಗವತಿಕೆಯನ್ನು ಮಾಡ್ತಾರ ಅದು ದೇವರ ಇಚ್ಛೆಯಿಂದ ನಡೀತದೆ. ಆದರೆ ಪಟ್ಲ ಫೌಂಡೇಶನ್ನ ಇಂಥ ಸಾಮಾಜಿಕ ಕಾರ್ಯಕ್ರಮಗಳು ಇನ್ನು ಯಾವತ್ತೂ ಕುಂದುಕೊರತೆ ಇಲ್ಲದೆ ಪ್ರತಿ ವರ್ಷವಾಗಿ ತಾವು ಕೊಟ್ಟಂಥ ದೇಣಿಗೆಯಿಂದ ಸುಮಾರು 1.5 ಕೋಟಿಯಷ್ಟು ಇಂಟ್ರೆಸ್ಟ್ ಬರುವ ವ್ಯವಸ್ಥೆಯನ್ನು ನಾವು ಮಾಡೋರಿದ್ದೇವೆ. ಆ 1.5 ಕೋಟಿ ಬಂದಂಥ ಇಂಟ್ರೆಸ್ಟ್ನಲ್ಲಿ ಎಲ್ಲ ಕಾರ್ಯಕ್ರಮ ನಡೆಯುವ ಹಾಗೆ ಆಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ಈಗಿನ ಕಾರ್ಯಕ್ರಮ ವಿರಾಮ ಮಾಡುತ್ತೇನೆ. ಜೈ ಶ್ರೀರಾಮ್. ಈ ವರ್ಷ ಬಹಳ ವಿಶೇಷವಾಗಿ ಶಶಿಧರ್ ಶೆಟ್ಟಿಯವರು ಬಿತ್ತಿದ ಬೀಜ ಅದು ಮೊಳಕೆಯೊಡೆದು ಈಗಾಗಲೇ ಕೊಂಬೆಗಳನ್ನು ಬಿಟ್ಟಾಗಿದೆ. ದಶಕೋಟಿ ಸಂಭ್ರಮ ಅಂತ ನಾವು ಅದಕ್ಕೋಸ್ಕರವೇ ಇಟ್ಟಿದ್ದೇವೆ. ಕನ್ಯಾನದವರಲ್ಲಿ ಮತ್ತೆ ಗೋಲ್ಪಿಂಚಿ ಪ್ರಕಾಶಣ್ಣನವರಲ್ಲಿ ಎಲ್ಲ ಇಡೀ ಗೋಲ್ಪಿಂಚಿ ಹೋಟೆಲ್ನಲ್ಲಿ ಹೇಳಿದಂಥ ಒಂದು ವಾಕ್ಯ ಅದು ವೇದ ವಾಕ್ಯವಾಗಿ ಅದಕ್ಕೆ ಅಶ್ವಿನಿ ದೇವತೆಗಳು ಕೂಡ ಅಸ್ತು ಅಂತ ಹೇಳಿದ್ದಾರೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅದಕ್ಕೆ ಆ ವಿಷಯಕ್ಕೆ ಮುನ್ನುಡಿ ಬರೆದವರು ಕನ್ಯಾನ ಸದಾಶಿವ ಶೆಟ್ಟರು. 3 ಕೋಟಿ ರೂಪಾಯಿಯ ಮೊತ್ತವನ್ನು ನಮ್ಮ ಫೌಂಡೇಶನ್ಗೆ ನೀಡಿದವರು. ಈ ಫೌಂಡೇಶನ್ ಪ್ರಾರಂಭವಾದಾಗ ದೊಡ್ಡ ಮೊತ್ತವನ್ನು, ಒಂದು 5 ಲಕ್ಷದ ಪ್ರಥಮ ಮೊತ್ತವನ್ನು ಕೊಟ್ಟವರು ಕುಸುಮೋದರ ಶೆಟ್ಟಿಯವರು, ಚೆಲ್ಲಡಕ ಕುಸುಮೋದರ ಶೆಟ್ಟಿಯವರು. ಅವರ ಈ ದೊಡ್ಡ ಮೊತ್ತ ಇವತ್ತು ಇಲ್ಲಿವರೆಗೆ ಬೆಳೆದು ಬಂದಿದೆ. ಆತ್ಮೀಯ ಬಂಧುಲೆ, ಇತ್ತೆ ಗೌರವ ಸ್ವೀಕಾರ ಮಲ್ಪಡ ಏನಾರೆ ಶಶಿಧರ್ ಶೆಟ್ರೆ ಬರೋಡ ಇತ್ತೆ ಬರೋಡ ಅಂದ ನನ್ನ ಪಂದರೆಜ್ಜಿನಮ್ಮ 6 ಬತ್ತದಾತನ್ ನಮ್ಮೊಟ್ಟು ಗುಲ್ಲೇರಾರ್ ಇನಿ ದಾದ ದಶಮ ಸಂಭ್ರಮ ತುಯ ಐ ನಮ್ಮ ದಶಕೋಟಿಂದ ಪಂಡ ಇತ್ತೆ ಬಾರಿ ಪೆರ್ಮೇಡ್ ಪನೋಡು ಒಂದು 16 ಕೋಟಿ ಸಂಭ್ರಮಾದ ಪರಿವರ್ತನೆ ಆತನ್ ಪತ್ತೆಕ್ ಆಜಿ ಸೇರ್ದು ಇತ್ತೆ ಪ್ರಬುದ್ಧಿ ಪನ್ಪುನಡಿ ಮುಟ್ಟ ಎತ್ತದನು. ಈ ಒಂಜಿ ಕಲ್ಪವೃಕ್ಷದ ಬಿತ್ತು ಪಾಡ್ನ್ಯಾರು ಶಶಿ ಅನ್ನಿ ಒಂಜಿ ಮಲ್ಲ ಚಪ್ಪಾಳೆ ಪ್ರಥಮವಾದರೆ ಬೋರ್ಡ್ ಆತ್ಮೀಯರೇ, ಒಂಜಿ ವ್ಯಕ್ತಿನ ದೂರದೃಷ್ಟಿ ಏತು ಬಿಗು ಪುಣು ಪನ್ಪುನೆಕ್ ಒಂದು ಒಂಜಿ ಸ್ಪಷ್ಟವಾಯಿನ ಉದಾಹರಣೆ. ಶೂನ್ಯೋರ್ದು ವಿಶ್ವ ಎಂಚ ಸೃಷ್ಟಿ ಮಲ್ಪೋಲಿ ಪನ್ಪುನೇನು ಶಶಿಯನ್ನೇ ಮೂಲು ತೋಜ್ಪಾಯರು ಅವ್ರನ್ನ ಬದುಕಿಡ್ಲ ಮಲ್ತು ತೋಜ್ಪಾಯರು. ಸತ್ಯ, ಧರ್ಮ, ನ್ಯಾಯ, ನಿಷ್ಠೆ ಮೂರ್ತಿರು ರೂಪುಡು ರಾರಾಜಿಸೋನ ಧರ್ಮಸ್ಥಳ ಮಂಜುನಾಥ ಸ್ವಾಮಿನ ಕೃಪಾಕಟಾಕ್ಷದ ಛಾಯಡುಪ್ಪುನಂಚಿನ ಗುರುವಾಯಿನಿ ಕೆರೆತ ಬರಿತ ನವಶಕ್ತಿ ಇಲ್ಲದ ಬಾಬು ಶೆಟ್ಟಿ ಬೊಕ್ಕ ಕಾಶಿ ಶೆಟ್ಟಿ ಭಾಗ್ಯವಂತ ದಂಪತಿನ ಗರ್ಭಾಂಬುದಿಡ್ದು ಉದಯದ ಬತ್ತನಂಚಿನ ಬಾಲೆ ಶಶಿಧರ ಶೆಟ್ರೆ ಬಾರಿ ಮಲ್ಲ ವಿದ್ಯೆ ಕಲ್ಪನಂಚಿನ ಯೋಗ ರೇಗ ತಿಕ್ಕಿಜಿಂದಲ ಅನುಭವದ ವಿಶ್ವವಿದ್ಯಾಲಯೋಡು PhD ಮಲ್ತನಂಚಿನ ಬರೀ ಶ್ರೇಷ್ಠ ಅನುಭವದ ವಿದ್ಯಾವಂತೆ ಯಾರು ಮಾತೆರ್ಲೆಕ್ಕನೆ ಮನಸ್ದ ಜೋಳಿಗೆಡೆ 1000 ಕನನು ದಿಂಜ ಒಂದು ಕರ್ಮಭೂಮಿ ಬೊಂಬೈಗೆ ಬೋದು ಯಾನ್ನವರಿ ಉದ್ಯಮದ ಯಾವಡು ಎನ್ನ ಬಡತನಗು ಒಂಜಿ ಪೂರ್ಣ ವಿರಾಮ ಪಾಡೋಡು ಪಂದು ಬೊಂಬೈಗೆ ಪೋಯರು. ಬೊಂಬೈದವರು ಅರೆಗೆ ಆತ ಕೈ ಕೊರ್ದು ಮಿತ್ತದಿರ್ತಜಿ ಮೆಲ್ಲ ಕಡತದು ಗುಜರಾತ್ಗೆ ಪೋಯರು. ಅವಳು 1900 ಸೊನ್ಪತ್ ರಡ್ನೇ ಇಸ್ವಿ ಇತ್ತೆರೆಗೆ 55 ವರ್ಷ ಪ್ರಾಯ. ಸೊನ್ಪತ್ ರಡ್ಡೆಟ್ಟು ವಡೋದರಡು ಶಶಿ ಕ್ಯಾಟ್ರಿಂಗ್ ಸರ್ವಿಸಸ್ ಪ್ರಾರಂಭ ಮಾಡ್ತೇವೆ. ಪತೇ ಜನ ಇತ್ತೇನೆ, ಕೆಲವೇ ಲಕ್ಷದ ವ್ಯವಹಾರವು ಇತ್ತ ನೇರವಾದ ಅವ್ರನ್ನ ನಳ ಪಾಕದ ಪರಿಮಳ ರುಚಿ ಓಡೆ ಎತ್ತನೆಂದು ನೇರವಾದ ಪನ್ಪುಂದಿತ್ತಂದಂಡ ಇನಿ ನಮ್ಮ ದೇಶದ 14 ರಾಜ್ಯೋಡು
ಆರ್ನ ಕ್ಯಾಂಟೀನ್ ಉಂಡು ಐತ ಸಂಖ್ಯೆ 150 150 ಕ್ಯಾಂಟೀನ್ಗೆ ಮಿಕ್ಕದು 14 ರಾಜ್ಯೋಡು ಶಶಿ ಕ್ಯಾಟ್ರಿಂಗ್ ಸರ್ವಿಸಸ್ ಬೆಲೆ ಮಲ್ತೊಂದುಂಡು ಯಾನೆ ಗೂಗಲ್ ತುಂಡ ಅತಿಶಯೋಕ್ತಿ ಅತ್ತ ನಿಖಿಲೆಗಳ ತಿಕ್ಕೊಂಡು ಶಶಿ ಕ್ಯಾಟ್ರಿಂಗ್ ಸರ್ವಿಸಸ್ ಪಾಡ್ದು ಐತ ಪ್ರಾಮುಖ್ಯತೆ ಅಂತ ಓಡು ಪದ್ರಾಡಿಡ್ದು 14,000 ಜನ ಪ್ರತಿನಿತ್ಯ ಬೆಲೆ ಮಲ್ಪುವೇರು 4 ಲಕ್ಷ ಒಣಸು ದಿನಕ್ಕೂ ಪೋಪುಂಡು 430 500 ಕೋಟಿದ ವಾರ್ಷಿಕ ವ್ಯವಹಾರ ಉಂಟು ಶಶಿ ಅಣ್ಣೆ ನಂಗೆ ಮೂಲ ತೂತುದು ಶಶಿಧರಣ್ಣೆ ಅಂತಂದು ಬಾರಿ ಕೈ ತಲ್ಲದ ವ್ಯಕ್ತಿ ಆತನು ನೇರ ನಡನುಡಿತ ಸರಳ ಸಜ್ಜನಿಕೆದ ಒರಿ ವ್ಯಕ್ತಿ ಬೂಟಾಟಿಗೆ ಇಚ್ಚಿ ಪಟ್ಲ ಸತೀಶ್ ಶೆಟ್ಟನೊಟ್ಟಿಗೂ ಆರೆ ಕಡೆ ಪಾತ್ರ ಪಂಡೇರು ಈ ಒಂಜಿ ಕಲಾವಿದರಿಗೆ ಮಲ್ಪಂಚನ ಈ ಕಜ್ಜ ಅವು 1000 ಕಾರ್ಯಕ್ರಮ ಅವಡು ಪಂಡಾಯ್ಕ ಸಾವು ಬರಬಲ್ಲಿ ಆತತ್ ಒಂದು 10ನೇ ವರ್ಷ 1000 ಎತ್ತೋಡು 1000 ಕಾರ್ಯಕ್ರಮಲ ಆವಡು 1000 ಒಪ್ಪಂದ ಕಾರ್ಯಕ್ರಮಲ ಆವಡು ಪಂಚನ ಒಂಜಿ ದೂರದೃಷ್ಟಿ ಶಶಿ ಅಣ್ಣೆ ಕೊರ್ನಾಗ ಕೆ ಡಿ ಶೆಟ್ಟಿ ಏಪಲ್ ಒಂಜಿ ಪಾತ್ರ ಪನ್ಪೇರು ಬಲ್ತ ಕೈಟ್ ಕೊರ್ನ ದತ್ತ ಕೈಗೆ ಗೊತ್ತವರ ಬಲ್ಲಿ ಅಂದ್ ಅವು ನಿಜ ಅಂದ್ ಯಾನ್ ಪನ್ಪೆ ಶಶಿ ಅಣ್ಣ ಏರೇ ಕೊರ್ಪುಂಡಲ್ಲ ಒಂಜಿ ಫೋನ್ ನಂಬರ್ ಕಡಪುರ್ಲಿ ಪಂಡದು ಐಕೆ ನೇರ ಅಕೌಂಟ್ ಪಾಡುವೇರು ಬೊಕ್ಕ ದಾಲಾರಡ ಬಯಕೆ ಇಚ್ಚಿ ಎಂಕ್ಲಡು ರಂಚ ಒಂಜಿ ಆಂಡು ಎಂಕುಲು ಬಿನ್ನೆ ಬತ್ತಿತ್ತೇರು ಎಂಕಲ್ಡ ನೆಟ್ 2 ಲಕ್ಷ ಉಂಡು ಪಂದು ಕೊರಿಯರು ಐನು ಒಡೆತುನಾಗ 2.5 ಲಕ್ಷ ಇತ್ತೇನೆ ಯಾನ್ ಪಂಡ ಇಟ್ಟು 50,000 ಹೆಚ್ಚಿ ಉಂಡು ಉಪ್ಪಡು ಅವು ನಿಖಿಲಿಗೆ ತೋಜುಡು 2.5 ಲಕ್ಷ ಉಪ್ಪಾಡು ಈ ಮಟ್ಟದ ದಾನಿ ಇತ್ತೆ ನವನೀತನೆ ಪಂಡೇರು ಮೂಲ ಬತ್ತಲ ವೀರಾಂಜನೇಯ ದೇವಸ್ಥಾನದ ಸಮಗ್ರ ಜೀರ್ಣೋದ್ಧಾರ ಮಲ್ದೇರು ಗುರುವಾಯಿನಿಕರಿಗೆ ಪೊಂಡ ಉಜಿರೆಗೆ ಪೊಂಡ ಬೆಳ್ತಂಗಡಿಗೆ ದಾಟನ್ ದಂಡ ಶಶಿಯನ್ನೇ ಅವಳು ಒರಿ ಹೀರೋ ಅರಿ ನಾಯಕೆ ಸಜ್ಜನಿಕೆದ ಒಂಜಿ ಸಾಕಾರ ಮೂರ್ತಿ ದಾನ ಮಲ್ದನೆ ಧರ್ಮ ಮಲ್ದನೆ ಕಲೆಕ್ ಸಂಸ್ಕೃತಿಗೆ ವಿಶೇಷವಾಯಿನ ಒಲವು ಕೊಡ್ತೇವೆ ಜಾತೀಯ ಸಂಸ್ಥೆ ಕಟ್ಟು ನೆಡ್ದು ತುಳು ಭಾಷೆಗೆ ವಿಶೇಷ ಒತ್ತು ಕೊಡ್ತೇವೆ ಗುಜರಾತ್ದ ಬರೋಡಾಡು ತುಳು ಸಂಘ ಬರೋಡದ ಅಧ್ಯಕ್ಷೆಯಾದ ಸೇವೆ ಮಲ್ತೊಂದುಲ್ಲೇರು ಅವಳು ಅಪ್ಪನ ಏರೇ ಯಕ್ಷಗಾನವಾಡು ನಾಟಕವಾಡು ಐಕೆ ವಿಶೇಷವಂಚಿನ ಒಲವು ಪ್ರೀತಿ ವಿಶ್ವಾಸ ಹರಡುಂಡು ಸಾಮಾಜಿಕವಾದ ಧಾರ್ಮಿಕವಾದ ಸಾಂಸ್ಕೃತಿಕವಾದ ಶೈಕ್ಷಣಿಕವಾದ ದಶ ದಿಶೆಟ್ ಬೇಲೆ ಮಲ್ಪಂಚಿನ ಶಶಿಧರ್ ಶೆಟ್ಟಿ ಬರೋಡ ಬಾರಿ ಪೆರ್ಮೇಡ್ ಪನ್ಕ ಆರ್ ಶಶಿ ಕ್ಯಾಟ್ರಿಂಗ್ ಸರ್ವಿಸಸ್ದ ಮಾಲಕ್ಕೆ ಮಾತ್ರ ಹತ್ತು ಒಟ್ಟು ಏಪಲ ಪಲ್ಲೆಕ ಎಂಗ್ ಕುಡೊಂಜಿ ಜನ್ಮ ಇತ್ತಿಂದ ಎನ್ನಪ್ಪನ ಜನ್ಮ ಗರ್ಭೊಡೆ ಯಾನು ಪುಟ್ಟೋಡು ಈ ತುಳುನಾಡೇ ಪುಟ್ಟೋಡು ಪೆರ್ಮೇಡ್ ಪನ್ಪಂಚಿನ ಒರಿ ತುಳುವೆ ಪಂಡದ ಪನ್ಯರೆ ಹೆಮ್ಮೆ ಅಪ್ಪಡು ಈ ಒಂಜಿ ವಿಶೇಷ ಘನ ಸಿರಿ ವೇದಿಕೆಡೆ ಕಟೀಲ್ ದಪ್ಪೆನ ಪ್ರಾತಿನಿಧ್ಯನ ಪದೊಂದಿನ ಸನ್ಮಾನ್ಯ ಆಸರಣ್ಯರುಳ್ಳೇರೆ ಶ್ರೀ ಕ್ಷೇತ್ರ ಒಡಿಯೂರುದ ಪೂಜ್ಯ ಗುರೂಜಿರುಳ್ಳೇರೆ ಈ ಮಾತ ಘನ ಘನ ಜನನಾಯಕಿಯರನ್ನ ಎದುರು ಕಲಾಸಕ್ತರನ್ನ ಎದುರು ವಿಶೇಷ ಸಂಭ್ರಮದ ಸನ್ಮಾನ್ಯ ಶಶಿಧರ್ ಕೆ ಶೆಟ್ಟಿ ಬರೋಡ ಮೇರೆ ಬಂಧುಗಳೇ, ನಮ್ಮ ಈ ದಶಕೋಟಿ ಸಂಭ್ರಮಕ್ಕೆ ಕಾರಣೀಕರ್ತರಾದಂತಹ ಮೂಲ ಬೀಜವನ್ನು ಬಿತ್ತಿದಂತಹ ಬರೋಡ ಶಶಿಧರ್ ಶೆಟ್ಟಿ ಅವರಿಗೆ ದಯವಿಟ್ಟು ಒಂದು ಕ್ಷಣ ಎದ್ದು ನಿಂತು ತಾವುಗಳು ಕೈಚಪ್ಪಾಳೆ ತಟ್ಟಿ ಅವರಿಗೆ ಗೌರವವನ್ನು ಸಲ್ಲಿಸಲೇಬೇಕು. ಯಾಕೆಂತ ಹೇಳಿದ್ರೆ ಅಂತಹ ದಾನಿಗಳಿದ್ರೆ ಮಾತ್ರ ನಾವು ಇಂತಹ ದಾನ ಧರ್ಮಗಳನ್ನು ನಾವು ಮಾಡಲಿಕ್ಕೆ ಸಾಧ್ಯ. ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಈ ಮೂಲಕ ಅರ್ಪಿಸ್ತಾ ಇದ್ದೇವೆ. ಎಲ್ಲ ಮಹಾದಾನಿಗಳಿಗೆ ನಮೋ ನಮಃ. ಎಲ್ಲರಿಗೂ ನಮಸ್ಕಾರ. ಈ ಕ್ಷೇತ್ರದ ಅಧಿಪತಿಯಾದಂತಹ ಮಹಾಲಿಂಗೇಶ್ವರ ದೇವರಿಗೆ ವಂದಿಸುತ್ತಾ, ಭಾಳ
ಚಂದದ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಇದೆ, ಹತ್ತಿರದಲ್ಲಿ ಕಾಲ್ನಡಿಗೆಯಲ್ಲಿ ಹೋಗ್ಬೋದು. ಒಂದು 2 ತಿಂಗಳ ಹಿಂದೆ ಆದಂಥ ವೀರಾಂಜನೇಯ ದೇವರ ಪಾದಗಳಿಗೆ ವಂದಿಸುತ್ತಾ, ವೇದಿಕೆಯ ಮೇಲೆ ಒಡೆಯೂರು ಶ್ರೀಗಳಿದ್ದಾರೆ. ನನ್ನ ಯಾವುದೇ ಧಾರ್ಮಿಕ ಇರಲಿ ಅಥವಾ ಇನ್ನಿತರ ಕಾರ್ಯಕ್ರಮಗಳಿರಲಿ, ಎಲ್ಲಿಯಾದರೂ ನಾನು ತಪ್ಪಿದೆ ಅಂತ ಹೇಳಿದ್ರೆ ಕೂಡಲೇ ಅವರ ಫೋನ್ ಬರ್ತದೆ ನನಗೆ ಅಂತ ನನ್ನನ್ನು ಆಶೀರ್ವದಿಸಿರುವಂತಹ ಪೂಜ್ಯ ಗುರುಗಳಿಗೆ ವಂದಿಸುತ್ತಾ, ಶ್ರೀ ಕ್ಷೇತ್ರ ಕಟೀಲಿನ ಅಷ್ಟನರ ಪಾದಗಳಿಗೆ ನಮಿಸುತ್ತಾ, ವೇದಿಕೆಯ ಮೇಲೆ ಆಗದಿಂದ ಎಲ್ಲರೂ ಎಲ್ಲ ರೀತಿಯ ಮಾತುಗಳನ್ನು ಆಡ್ತಾ ಇದ್ದಾರೆ. ಹಿರಿಯರಾದಂಥ ಸದಾಶಿವ ಶೆಟ್ಟರು ಕನ್ಯಾನ, ಕುಸುಮೋದರ ಶೆಟ್ಟರು, ಕೆ ಡಿ ಶೆಟ್ಟರು, ದಿವಾಕರ್ ರಾವ್ ಅವರು, ಸದಾನಂದ ಗೌಡರು, ಅಮೇರಿಕದ ಭಟ್ರು, ಯೋಗೀಂದ್ರ ಭಟ್ರು, ರಾಜೇಶ್ ಅಣ್ಣ, ತುಂಬ ತುಂಬ ಇಲ್ಲಿ ಅಶೋಕಣ್ಣ ಇದ್ದಾರೆ, ನಮ್ಮ ಬೊಂಬಾಯಿಯ ಮೋಹನ್ ದಾಸರು ಇದ್ದಾರೆ, ಚೆನ್ನೈ ಪ್ರವೀಣನ್ ಇದ್ದಾರೆ, ತುಂಬ ಮಂದಿ, ಅನೇಕ ಮಂದಿ ಇಲ್ಲಿದ್ದಾರೆ. ನನಗೆ ಹೆಸರು ಈಗ ಬೇಗ ಬರೋದು ಯಾಕೆ ಅಂತ ಕೇಳಿದ್ರೆ ಹಿಂದೆ ಒಂದು ಕಾರಣ ಇದೆ. ಅದಕ್ಕೆ ಎಲ್ಲರೂ ಆವಾಗದಿಂದ ಹೇಳ್ತಾ ಇದ್ದಾರೆ, ಇದು ಶಶಿಯಣ್ಣನ ಬಾಯಿಂದ ಬಂದ ಮಾತು ಅಂತ. ಆ ಮಾತು ಬರಬೇಕಾದರೂ ಅದರ ಹಿಂದೆ ದೈವಿಕ ಶಕ್ತಿ ಇರೋದ್ರಿಂದ ನನಗೆ ಒಂದು ಗೊತ್ತಿರ್ತದೆ. ಅದು ನನ್ನ ಬಾಯಿಂದ ಬಂದ ಮಾತಲ್ಲ. ಅದು ಅಕ್ಕ ಗೋಲ್ಡ್ ಪಿಂಚಿನಲ್ಲಿ ನಡೆದಂಥ ಕಾರ್ಯಕ್ರಮಕ್ಕೆ ತಡವಾಗಿ ಬಂದದ್ದರಿಂದ ಮೊದಲಿನವರು ಏನು ಮಾತಾಡಿದ್ರಿಂದ ನನಗೆ ಗೊತ್ತಿರಲಿಲ್ಲ. ಹಾಗೆ ದಸಮೋನೋತ್ಸವ ಸಂಭ್ರಮ ಎಲ್ಲ ಕಡೆಯಲ್ಲಿ ಅದು ಅದ್ದೂರಿ ಆಗಿ ಆಗ್ತದೆ. ದಸಮೋನೋತ್ಸವ ಸಂಭ್ರಮ ಅದ್ದೂರಿ ಆದಾಗ ಅದರ ನೆನಪು ಇನ್ನೊಂದು ಬೆಳ್ಳಿ ಹಬ್ಬ ಸಂಭ್ರಮ ತನಕ ಉಳಿಬೇಕು. ಆ ರೀತಿಯಾಗಿ ಆ ದಸಮೋನೋತ್ಸವ ಸಂಭ್ರಮವನ್ನು ಆಚರಣೆಯನ್ನು ಮಾಡ್ತಾರೆ. ಇದು ಯಾವ ರೀತಿಯ ಸಂಸ್ಥೆ ಅಂತ ಕೇಳಿದರೆ, ಇದು ಎಲ್ಲಿ ಇರದಂಥ ಸಂಸ್ಥೆ ಇದು. ಈಗ ಬೆಳಿಗ್ಗೆಯಿಂದ ಇಲ್ಲಿ ಸಾವಿರಾರು ಕೋಟಿ ರೂಪಾಯಿಗಳ ಉದ್ಯಮವನ್ನು ಮಾಡುವಂಥ ಉದ್ಯಮಿಗಳು ಈಗಾಗಲೇ ನಮ್ಮಲ್ಲಿ 4 ಜನ ನಮ್ಮ ವೇದಿಕೆಯ ಮೇಲಿದ್ದಾರೆ. ಅದರೊಬ್ಬರು ಸದಾಶಿವ ಶೆಟ್ಟರು ಕನ್ಯಾನ, ಇನ್ನೊಬ್ಬರು ಕೆ ಡಿ ಶೆಟ್ಟರು, ಇನ್ನಿತರ ಎಲ್ಲ ಉದ್ಯಮಿಗಳ ಅಕೌಂಟ್ ನೋಡುವಂಥ ದಿವಾಕರ್ ಅವರು, ಬೇರೆ ಬೇರೆ ಉದ್ಯಮಿಗಳು ನಮ್ಮ ಜೊತೆಗೆ ಸೇರಿಕೊಂಡಿದ್ದಾರೆ, ನನ್ನನ್ನು ಸೇರಿ. ಆದರೆ ಉದ್ಯಮಿಗಳು ಮಾಡದಂಥ ಕೆಲಸವನ್ನು ಒಬ್ಬ ಉದ್ಯೋಗಿ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಕೇಳಿದರೆ ಖಂಡಿತವಾಗಲೂ ಇದೆ. ಸತೀಶನ ಹತ್ರ ಏನಿದೆ? ಒಂದು ಜಾಗಂಟೆ, ಒಂದು ಕೋಲು, ಬೇರೆ ಏನಿದೆ ಅವರ ಹತ್ರ? ಏನಿಲ್ಲ. ಅವರು ಸಮಾಜಕ್ಕೆ ಕೊಟ್ಟಂಥ ಕೊಡುಗೆ ಅಷ್ಟು 30 ಕೋಟಿ ರೂಪಾಯಿಗಳು. ನಮ್ಮಿಂದ ಅದು ಇಷ್ಟು ತನಕ ಮಾಡಲಿಕ್ಕೆ ಸಾಧ್ಯವೇ ಆಗಲಿಲ್ಲ. ಅಂಥ ಕೆಲಸವನ್ನು ಸತೀಶ್ ಶೆಟ್ಟಿಯವರು ಮಾಡಿದಂಥ, ಇದು ಅತಿಶಯೋಕ್ತದ ಮಾತಲ್ಲ, ಇದು ವಾಸ್ತವಿಕತೆ. ಇದು ಯಾಕೆ ಅಂತ ಕೇಳಿದರೆ, ಇಂಥವರಿಗೆ ಈ ದಾನವನ್ನು ಮಾಡಿದಾಗ ಅದರ ಪುಣ್ಯ ನಮಗೆಲ್ಲರಿಗೂ ಲಭಿಸ್ತದೆ. ಬೆಳಿಗ್ಗೆ ಪ್ರಕಾಶ್ ಶೆಟ್ಟಿಯವರು ಹೇಳಿದರು ಈ ಮಾತನ್ನು. ಅವರಿಗೆ ಅವರ ಫೋನ್ ಬಂದಾಗ ಅವರಿಗೆ ಒಂದು ತೊಟ್ಟಿಲನ್ನು ಕೊಟ್ಟಾಗ ಅದರಿಂದ ನನಗೆ ತುಂಬ ಬೆಳವಣಿಗೆ ಆಗಿದೆ ಅಂತ. ಅದೇ ಮಾತನ್ನು ಸದಾಶಿವನೇ ಹೇಳ್ತಾರೆ, ಅದೇ ಮಾತನ್ನು ಕೆ ಡಿ ಶೆಟ್ಟರು ಈಗ ಹೇಳಿದರು. ಇದು ಯಾಕೆ ಈ ಮಾತನ್ನು ಉಲ್ಲೇಖ ಮಾಡ್ತಾನೆ ಅಂತ ಕೇಳಿದರೆ, ಈ 10 ಕೋಟಿಯ 10 ಕೋಟಿಯ ಸಂಭ್ರಮಕ್ಕೆ ನನಗೆ ಇಳಿಬೇಕಾದ್ರೆ ನನಗೆ ಹಿಂದೆ ಒಂದು 4-5 ಮಂದಿಯ ಫುಲ್ಲು ಭರವಸೆ ಇತ್ತು ನನಗೆ, ನಾನಿದರಲ್ಲಿ ಫೈಲ್ ಆಗೋದಿಲ್ಲ ಅಂಥೇಳಿ. ಆ ರೀತಿಯಲ್ಲಿ ಆ ವೇದಿಕೆಯಲ್ಲೇ ಇಲ್ಲಿ ಕೂತವರಿಗೆ ನೋಡಿದಾಗ ಇಲ್ಲಿ 8 ಕೋಟಿ ರೂಪಾಯಿ ಇಲ್ಲೇ ಉಂಟು. ಈಗ ಎಲ್ಲಿ ಹೋಗ್ಬೇಕಂತೇನಿಲ್ಲ. ಒಟ್ಟು ಅದರಲ್ಲಿ ಬಂದಂಥ ಮೊತ್ತದಲ್ಲಿ ಸುಮಾರು 9 ಕೋಟಿಯನ್ನು ಕೊಟ್ಟವರು ಖಾಲಿ 7 ಜನ. 7 ಜನರಿಂದ ನಮಗೆ 9 ಕೋಟಿ ಬಂದಿದೆ. ಉಳಿದ ಘಟಕಗಳಿಂದ, ಅಂದರೆ ನಮ್ಮ ಪ್ರಾದೇಶಿಕ ಘಟಕಗಳಿಂದ ಸುಮಾರು 100 ಮಂದಿ ಇದಕ್ಕೆ ಟ್ರಸ್ಟ್ಗಳಾಗಿ, ಈ ಹೊಸ ಟ್ರಸ್ಟ್ಗಳಾಗಿ ಸೇರ್ಪಡೆಯನ್ನು ಮಾಡಿದ್ದಾರೆ. ಉಳಿದವರೆಲ್ಲ ಸೇರಿಕೊಂಡು ಸುಮಾರು 14 ಕೋಟಿ 20 ಲಕ್ಷ ಘೋಷಣೆ ಆಗಿದೆ. ಈಗಾಗಲೇ ನಮ್ಮ ಫೌಂಡೇಶನ್ ಖಾತೆಗೆ ಅದು ಜಮಾ ಆಗಲಿಕ್ಕೆ ಇದೆ. ನನಗೊಬ್ಬರು ಕೇಳಿದರು, ಸತೀಶ್ ನೋಡ ಇದು ದುಡ್ಡು ಬರ್ತಂದು ದಾದಾ ಅನ್ಪೇರ ದುಡ್ಡು ನೊಂದು ಹೊಸ ಮೀನು ಮೇಲ ಮಲ್ಪೇರ ಅಂದರೆ ಇನ್ನೂ ಕೂಡ ಕೆಲವರಿಗೆ ಸತೀಶ್ ಶೆಟ್ಟಿಯವರು ಏನು ಕೆಲಸ ಮಾಡ್ತಾರೆ, ಯಕ್ಷಧ್ರುವ ಪಟ್ಲಪಣ ಏನು ಕೆಲಸ ಮಾಡ್ತಿದ್ದು ಇನ್ನೂ ಗೊತ್ತಿಲ್ಲ. ಇದರಿಂದ ಅನೇಕ ಶಕ್ತಿಗಳಿದೆ. ಇದರಿಂದ ಈಗ ಒಬ್ಬರು ಸತೀಶ್ ಶೆಟ್ಟರು ಒಬ್ಬರು ಆದರೆ ಅದರಿಂದ CS ಸುಧೀರ್ ಸರ್ ಅವರು ಇಲ್ಲಿದ್ದಾರೆ, ಪ್ರದೀಪ್ ಆಳ್ವಲ್ ಇದ್ದಾರೆ, ಹಿಂದ್ಗಡೆ ನಮ್ಮ ರವಿಯಣ್ಣ ಇದ್ದಾರೆ, ಚಂದ್ರಸಣ್ಣಮ್ಮ ಇದ್ದಾರೆ, ಮತ್ತು ಬಾಳ ಜಗನ್ನಾಥ್ ಇದು ಮನುರಾವ್, ತುಂಬ ಮಂದಿ ಇದರಿಂದ ಕೆಲಸ ಮಾಡ್ತಾರೆ. ಇನ್ನೊಬ್ಬರು ಇದ್ದಾರೆ
5-6 ದಿವಸದ ಮುಂದೆ ಅವರ ಕಾಲು ಮುರಿದಿದೆ. ಆದರೂ ಕೂಡ ತನ್ನ ಆಪರೇಷನನ್ನು ಮಾಡದೆ, ಯಾಕೆ ಅಂತ ಕೇಳಿದರೆ ಎಲ್ಲಿಯಾದರೂ ಆಪರೇಷನನ್ನು ಮಾಡಿದರೆ ನನ್ನ ಪಟ್ಲ ಫೌಂಡೇಶನ್ ನನ್ನಿಂದ ಆಗುವಂಥ ಕೆಲಸವನ್ನು ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿಕೊಂಡು ಇಷ್ಟು ತನಕ ಆಪರೇಷನನ್ನು ಮಾಡಲಿಲ್ಲ. ಇಲ್ಲಿಯೇ ಹತ್ತಿರದ ರೂಮಿನಲ್ಲಿ ಬಂದು ನಿಂತಿದ್ದಾರೆ. ಯಾಕೆ ಅಂತೇಳಿ ಕಾರ್ಯಕ್ರಮ ಹಾಳಾಗಬಾರ್ದು ಅಂತೇಳಿ. ಅಂಥ ಪುರುಷೋತ್ತಮನನ್ನು ಕೂಡ ನಾವು ಇವತ್ತು ಭಾಳ ಸ್ಮರಿಸಬೇಕಾಗ್ತದೆ. ನಾಳೆ ಅವರ ಆಪರೇಷನ್ ಇದೆ. ಅಂದರೆ ಇಂಥ ಜನರಲ್ಲಿ ಕೆಲಸ ಮಾಡುವಾಗ ನಮ್ಮಲ್ಲಿರುವಂಥ ಒಂದು ಸ್ವಲ್ಪ ಹಣವನ್ನು ಇದಕ್ಕೆ ಕೊಟ್ಟರೆ ಏನು ತೊಂದರೆ? ನಾವು ಕೊಡೋದು ಬಿಡಿ, ತಾವುಗಳು ಕೊಡ್ಬೋದು. ಒಬ್ಬ ಭಾಗವತನಿಂದ 30 ಕೋಟಿ ರೂಪಾಯಿಯ ದಾನ ಆಗುದು ಅಂತ ಇದ್ದರೆ ಇಲ್ಲಿ ಕುಳಿತವರೆಲ್ಲ ತಾವೆಲ್ಲರೂ ದಾನಿಗಳೇ, ಖಾಲಿ ಮನಸ್ಸು ಮಾಡಬೇಕು ಅಷ್ಟೇ. ಡಾಕ್ಟರ್ ಮೋಹನ್ ಆಳ್ವರು ಒಂದು ಮಾತನ್ನು ಹೇಳ್ತಾರೆ ಯಾವಾಗಲೂ, ಕಲಿಯುಗದಲ್ಲಿ ನಾನು ಕೊಡುತ್ತೇನೆ ಎಂಬ ಪದವನ್ನೇ ಬಳಸೋದೇ ಬಹಳ ಬಹಳ ಪುಣ್ಯವಂತರ ಮಾತನ್ನು ಬಳಸೋದು. ಕೊಡುವುದು ಬಿಡಿ, ಎಲ್ರಿಗೂ ಇವತ್ತು ಎಲ್ಲಿ ಯಾರೆಲ್ಲ ಬಂದಿದ್ದೀರಾ ಅವ್ರಿಗೆಲ್ಲರೂ ತಾಯಿ ದುರ್ಗಾ ಪರಮೇಶ್ವರಿ ಅಂತ ಶಕ್ತಿಯನ್ನು ಕೊಡಬೇಕು, ಕೊಡುವಂಥ ಮನಸ್ಸನ್ನು ಅವರಿಗೆ ಕೊಡಬೇಕಂತ ನಾನು ಹೇಳುತ್ತಾ, ಈಗ ನನಗೆ ಸನ್ಮಾನವನ್ನು ಮಾಡಿದ್ದೆ. ನಾನು ಸನ್ಮಾನವನ್ನು ತಗೊಳ್ತಾ ಇಲ್ಲ. ನಾನು ಬೆಳಿಗ್ಗೆ ಒಬ್ಬರ ಮಾತನ್ನು ಹೇಳಿದ್ದೆ, ನಾನು ಯಾವ ರೀತಿಯ ದಾನಿಗಳು ಇರಬೇಕು ಅಂತ. ಈ ಸಲ ಮಾಡಿದ ದಾನಿಗಳು ಹೇಗೆ ಅಂತ ಕೇಳಿದರೆ, ನಾವು ಸದಾಶಿವನಿಗೆ ಖಾಲಿ ಒಂದೇ ಮಾತನ್ನು ಹೇಳಿದಾಗ ನಿಮಗೆ ಏನು ಆಗಬೇಕಂತ ಕೇಳಿದರು. ನಮ್ಮಲ್ಲಿ ಒಂದು ಗಾದೆ ಉಂಟು, ಪೆತ್ತದ ಕೇಂದ್ರದಲ್ಲಿ ಪೂರ ಕೊಯ್ಯರ ಬಲ್ಲಿಂದ. ಹಾಗೆ ನಾವು ಏನು ಕೇಳಿದ್ದೇವ ತ್ವರಿತವಾಗಿ ಸದಾಶಿವನಾದ ತಥಾಸ್ತು ಅಂತೇಳಿ 3 ಕೋಟಿಯನ್ನು ನಮಗೆ ದಾನವನ್ನು ಮಾಡಿದ್ದಾರೆ. ಅದೇ ರೀತಿ ಕೆಡಿಸಡವರ ಬಾಯಿಯಲ್ಲೇ ಹೇಳಿದರು, ಶಶಿಯನ್ನೇ ಕೇಳಿದ್ದೆ 1 ಕೋಟಿ ಕೊಟ್ಟು ಬಿಟ್ಟಿದ್ದೇನೆ. ನನಗೆ ನಿಮ್ಮ ಮಾತನ್ನು ಕೇಳಿದಾಗ ಎಲ್ಲಿ ನನಗೆ ಕಡಿಮೆ ಕೇಳಿದ್ದೇನೆ ಅಂತ ಆಯಿತು ಕುಸುಮಧರಣ್ಣ. ಯಾಕೆಂತ ಕೇಳಿದರೆ ನಾವು ಕೇಳುವಾಗಲೂ ಒಂದು ಇತಿಮಿತಿ ಇರಬೇಕು. ನಮಗೆ ಗೊತ್ತಿದೆ ನಾವು ಕೇಳಬೇಕು, ಆ ಮಾತಿಗೊಂದು ಬೆಲೆ ಇರಬೇಕು. ಅವರು ಕೇಳುವವರ ಹತ್ರವೇ ಕೇಳಬೇಕು. ನಮಗೆ 4 ಮಾತು ಹೇಳಿ ಕೊಡುವಂಥ ದಾನಿಗಳು ನಾನು ಹೋಗುವುದೇ ಇಲ್ಲ. ಇನ್ನು ಪ್ರಕಾಶ್ ಶೆಟ್ಟರು ಅದನ್ನು ಮಾತನ್ನು ಈಗ ಸತೀಶನ್ನು ಹೇಳಿದರು, ಲಯಬದ್ಧವಾಗಿ ಯಾವ ರೀತಿಯ ದಾನವನ್ನು ಕೊಟ್ಟಿದ್ದಾರೆ ಅಂತೇಳಿ. ಇನ್ನೊಬ್ಬರು ದಾನಿಗಳು ನನ್ನ ಎದುರಲ್ಲಿ ದಯವಿಟ್ಟು ತಾವೇ ವೇದಿಕೆಗೆ ಬರಬೇಕು. ನಾರವಿಯ ಸಪ್ಲೈಯರ್ ತಾವೇ ವೇದಿಕೆಗೆ ದಯವಿಟ್ಟು ತಮಗೆ ಹೇಳ್ತೇವೆ, ತಾವು ದಯವಿಟ್ಟು ಈರೆ ಆತತ್ತೆ ಬಜಗೊಳಿದ ಸುಕುಮಾರ್ ದಯದೀದಿ ವೇದಿಕೆ ಬರೋಡಿದೆ ದಯದಿದ್ದು ಬಲ್ಲೆ ಮೂಲ ಎಲ್ಲಿಯ ಚಿಕ್ಕ ಮತ್ತು ದೊಡ್ಡದ ಮೊತ್ತದಂಥ ಮಾತೇ ಇಲ್ಲ. ಈ ವ್ಯಕ್ತಿಯನ್ನು ನಾನು ವೇದಿಕೆಗೆ ಯಾಕೆ ಕರೀತೇನೆ ಅಂತ ಕೇಳಿದರೆ, ಇವರು ಬಜಗೋಳಿಯಲ್ಲಿ ಒಬ್ಬ ಸಪ್ಲೈಯರ್ ಆಗಿ ಕೆಲಸ ಮಾಡ್ತಾರೆ. ಅವರ ವಿಡಿಯೋವನ್ನು ತಾವುಗಳು ತುಂಬ ನೋಡಿರ್ಬೋದು. ಅವರಿಗೆ ಬಂದಂಥ ಟಿಪ್ಸಿನ ಹಣದಿಂದ 10,000 ರೂಪಾಯಿ ನಮ್ಮ ಪಟ್ಲ ಟ್ರಸ್ಟ್ಗೆ ಕೊಟ್ಟಿದ್ದಾರೆ ಅಂತ ಕೇಳಿದರೆ, ಇದಕ್ಕಿಂತ ದೊಡ್ಡ ದಾನಿಗಳು ಯಾರು ಬೇಕು ನಮಗೆ? ಇಂಥ ಮನಸ್ಥಿತಿಯನ್ನು ಬೆಳೆಸಿಕೊಂಡಾಗ ಖಂಡಿತವಾಗಿಯೂ ನಮ್ಮ ಪಟ್ಲ ಫೌಂಡೇಶನ್, ನಾವು ಬೆಳಿಗ್ಗೆ ಹೇಳಿದ್ದೇನೆ, ಅದೇನಂದರೆ 1000 ಕನಸುಗಳು ಬೇಕು ಅಂತೇಳಿ. ಯಾಕೆ ಈ ಸಂಭ್ರಮ ಅಂತ ಕೇಳಿದರೆ, ಈಗ ಸದಾಶಿವನಂತವರು, ಕೆ ಡಿ ಶೆಟ್ಟರು ಅಂತವರು, ಡಾಕ್ಟರ್ ಬಂಜಾರ ಪ್ರಕಾಶ್ ಅಂತವರು ತುಂಬ ಮಂದಿ ದಾನಿಗಳು ಇದರ ಜೊತೆಗೆ ಸೇರಿಕೊಂಡಿದ್ದಾರೆ. ಆದರೆ ದೇವರು ನಮಗೆ ಎಷ್ಟು ಮಾಡಲಿಕ್ಕೆ ಸಾಧ್ಯವೋ ಅಷ್ಟು, ನಮಗೂ ಯಾರಿಗೆ ಗೊತ್ತು ಯಾವಾಗ ಏನಾಗ್ತದೆ ಅಂತ ಗೊತ್ತಿಲ್ಲ. ಹಣ ಇರುವಾಗ ಇಂಥ ಕೆಲಸವನ್ನು ಮಾಡಬೇಕು. ಸತೀಶ್ ಶೆಟ್ಟರು ಭಾಗವತ ಏನಂತ ಕೇಳಿದರೆ ಅವರ ಸ್ವರ ಇರುವುದೇ ಭಾಗವತ. ಆ ತಾಯಿ ಅವರ ಸ್ವರದ ಮುಖಾಂತರ ಈಗಲೂ ಕೂಡ ಅವರಿಂದ ಸೇವೆಯನ್ನು ಮಾಡ್ತಾ ಬಂದಿದ್ದಾರೆ. ಅವರ ಸ್ವರ ಇರುವ ತನಕ ಅವರು ಹಾಡ್ತಾರೆ, ನಾವು ದಾನಿಗಳು ಇರುವ ತನಕ ದಾನವನ್ನು ಮಾಡ್ತೇವೆ. ಆದರೆ ಈಗ ಬಂದಂಥ 15 ಕೋಟಿ ಮೊತ್ತದಿಂದ ಸುಮಾರು ವರ್ಷಕ್ಕೆ 1 ಕೋಟಿ ರೂಪಾಯಿ ಬಡ್ಡಿಯ ವ್ಯವಸ್ಥೆ ಬರುವ ಹಾಗೆ. ಯಾಕೆ ಅಂತ ಕೇಳಿದರೆ, ಇನ್ನು ಎಲ್ರಿಗೂ ಇದನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾವು ಬರುವ ದಿವಸದಲ್ಲಿ ಅದನ್ನು ಅನೌನ್ಸ್ ಮಾಡ್ತೇವೆ, ಎಷ್ಟು ಬಂದಿದೆ, ಎಲ್ಲಿಟ್ಟಿದ್ದೇವೆ ಅಂತ ಮಾತನ್ನು ಕೂಡ. ಅದು ಯಾರ್ಯಾರು ಎಷ್ಟು 100 ರೂಪಾಯಿ ಕೊಟ್ಟರು ಕೂಡ ಅವರ ಪಟ್ಟಿಯನ್ನು ನಾವು ವಾಟ್ಸಪ್ಪಲ್ಲಿ ಹಾಕ್ತೇವೆ, ಏನೇನು ಕೊಡ್ತಾರೆ ಅಂತೇಳಿ. ಕೆಲವು ದಾನಿಗಳು ಮೊತ್ತವನ್ನು ಹಾಕಿಬಿಡಿ ಅಂತ ಕೇಳಿದರೆ ಅವರ ಮೊತ್ತವನ್ನು ಹಾಕಲ್ಲ, ಎಲ್ಲರ ಹೆಸರನ್ನು ಹಾಕಿ ವಾಟ್ಸಪ್ಪಲ್ಲಿ ನಾವು ಇದನ್ನು ಬಿಡ್ತೇವೆ. ಹಣ ಎಲ್ಲಿ ಇಟ್ಟಿದ್ದೇವೆ ಅಂತ ಕೂಡ ನಾವು ಅದನ್ನು ಹೇಳೋರಿದ್ದೇವೆ. ಯಾಕೆ ಅಂತ ಕೇಳಿದರೆ, ಈ ಹಣವನ್ನು ಯಾವುದೇ ಸೊಸೈಟಿಯಲ್ಲಿ ಇಡಲಿಕ್ಕೆ ಆಗೋದಿಲ್ಲ, ಸರ್ಕಾರಿ ಬ್ಯಾಂಕಲ್ಲಿ ಇಡಬೇಕಾಗ್ತದೆ, ಟ್ರಸ್ಟಿನ ಹಣವಾದ್ರಿಂದ. ಇದು ಎಲ್ಲ ಮಾತನ್ನು ಯಾಕೆ ಅಂತ ಕೇಳಿದರೆ, ನಾವು ಇರಲಿ ಇಲ್ಲದಿರಲಿ, ಸತೀಶಣ್ಣ ಇರಲದಿರಲಿ, ನಾವೆಲ್ಲ ನಮ್ಮ ಯಕ್ಷರ ತಂಡ ಈಗ ಏನಿದೆಯಾ ಅದಕ್ಕೆ ಹೊಸ ಟ್ರಸ್ಟ್ಗಳನ್ನು ಸೇರ್ಪಡೆ ಮಾಡುತ್ತಾ ಈ ಸಂಘ ಮುಂದುವರಿಯುವ ಹಾಗೆ. ನಾವಿಲ್ಲದಿದ್ದರೂ ಈ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಚಿರಂಜೀವಿ ಆಗಿರಬೇಕು ಅಂತ ದೃಷ್ಟಿಯಲ್ಲಿ ಈ 10ನೇ ವರ್ಷಕ್ಕೆ ದಶಕೋಟಿ ಸಂಭ್ರಮ ಅಂತ ಹೆಸರು ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿದ್ದೇವೆ. ಇದರ ಹಿಂದೆ ಅನೇಕ ಶಕ್ತಿಗಳಿದ್ದಾವೆ. ನಾನು ಬಹುಶಃ ನನಗೆ ಇನ್ನೊಮ್ಮೆ ಮಾತಾಡಲಿಕ್ಕಿಲ್ಲ ಅಂತ ಕಾಣ್ತದೆ, ಅದಕ್ಕೋಸ್ಕರವಾಗಿ 2 ನಿಮಿಷ ನಾನು ತೆಗೆದುಕೊಳ್ತೇನೆ. ಇದರ ಹಿಂದೆ
ಸುಮಾರು ಮಂದಿ ಇದರ ಹಿಂದೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರ ಹೆಸರು ಹೇಳಲಿಕ್ಕೆ ನಾನು ಇಷ್ಟಪಡೋದಿಲ್ಲ. ವರ್ಷಂಪ್ರತಿ ಹೇಳಿದ ಹಾಗೆ ಈ ಅಡ್ಡರಗಾಡಿನ ಕಿಶನ್ ಶೆಟ್ಟಿ ಮತ್ತು ಅವರ ತಂಡ ನಮಗೆ ಭಾಳ ವಿಶೇಷ ರೀತಿಯಾಗಿ ಈ ಹಾಲನ್ನು ಎಲ್ಲ ವ್ಯವಸ್ಥೆಯನ್ನು 3 ದಿವಸದ ಅವರು ಇಲ್ಲಿ ಏನು ಕಾರ್ಯಕ್ರಮ ಮಾಡುವ, ನಿನ್ನೆಯೂ ಮಾಡಲಿಲ್ಲ, ಇವತ್ತು ಮಾಡಲಿಕ್ಕೆ ಆಗೋದು, ನಾಳೆಯೂ ಮಾಡಲಿಕ್ಕೆ ಈ ಹಾಲನ್ನು ನಮಗೆ ವಿಶೇಷ ರೀತಿಯಾಗಿ ಅವರು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅವರಿಗೂ ಕೂಡ ನಾನು ಅಭಿನಂದನೆ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಬೆಳಿಗ್ಗೆಯಿಂದ ಇನ್ನೊಂದು ವೇದಿಕೆಯಲ್ಲಿ ಯಕ್ಷಗಾನದ ಏನು ಹೇಳ್ತಾರೆ ಅದಕ್ಕೆ ಕಾಂಪಿಟೇಷನ್ ನಡೀತಾ ಇತ್ತು. ನಾನು ಇವತ್ತೇ ನೋಡಿದ್ದು, ನಾನು ಕ್ಯಾಟ್ ವಾಕ್ ನೋಡಿದ್ದೇನೆ. ಕ್ಯಾಟ್ ವಾಕ್ ಅಂತ ಹೇಳಿದರೆ ನಿಮ್ಗೆ ಗೊತ್ತಿರ್ಬೋದು, ವಿಶ್ವಸುಂದರಿ ಸ್ಪರ್ಧೆಯಲ್ಲಿ ಕ್ಯಾಟ್ ವಾಕ್ ಮಾಡಿದ ಮೇಲೆ ಕ್ವಶನನ್ನು ಕೇಳ್ತಾರೆ. ಆ ಕ್ವಶನು ಅವರ ನಟನೆ ಮತ್ತು ಎಲ್ಲವನ್ನು ಸೇರಿ ವಿಶ್ವಸುಂದರಿಯನ್ನು ಆಯ್ಕೆ ಮಾಡ್ತಾರೆ. ಅದೇ ರೀತಿ ಅಂದರೆ ಯಕ್ಷಗಾನದಲ್ಲಿ ಯಕ್ಷಗಾನ ಮುಗಿದ ಮೇಲೆ ಅದು ಎಲ್ಲ ಪ್ರಸಂಗದ ಮೇಲೆ ಅಲ್ಲಿ ಕ್ವಶನನ್ನು ಕೇಳಿಕೊಂಡು ಅವರ ಎಲ್ಲ ಹಾವಭಾವಗಳನ್ನು ಸೇರಿಕೊಂಡು ಆ ಎಲ್ಲ ಮಾರ್ಕನ್ನು ಬರೆದು ಅದಕ್ಕೆ ಏನು ಬಹುಮಾನ ಮಾಡಿಕೊಡುವಂಥ ಕಾರ್ಯಕ್ರಮ ಆ ವೇದಿಕೆಯಲ್ಲಿ ನಡೀತಾ ಇತ್ತು. ಆಮೇಲೆ ಭರತನಾಟ್ಯದ ಕಾರ್ಯಕ್ರಮ ಇಲ್ಲಿ ಈ ವೇದಿಕೆಯಲ್ಲಿ ಡಾಕ್ಟರ್ ಮೋಹನ ಆಳ್ವರು ಮೋಹನವರಂಥ ಒಂದು ವ್ಯಕ್ತಿ ನಮ್ಮ 2 ದಕ್ಷಿಣ ಜಿಲ್ಲೆಯಲ್ಲಿ ಇಲ್ಲವೇ ಇಲ್ಲ. ಅಂಥ ಒಬ್ಬ ಮಹಾನ್ ವ್ಯಕ್ತಿ ಇವತ್ತು ನಮ್ಮ ಕಾರ್ಯಕ್ರಮದ ನಿರೂಪಣೆ ಮಾಡೋದು ಅಂತ ಹೇಳಿದ್ರೆ ಚಿಕ್ಕ ವಿಷಯ ಅಲ್ಲ. ಅವರಿಗೆ ಕೂಡ ನಾನು ವಿಶೇಷ ರೀತಿಯ ಅಭಿನಂದನೆಯನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಇನ್ನೊಂದು ಕಡೆಯಲ್ಲಿ ಭಜನಾ ತಂಡ, ಒಡೆಯೂರು ಕ್ಷೇತ್ರದ ಭಜನಾ ತಂಡದ ಮುತುವರ್ಜಿಯನ್ನು ವಹಿಸಿಕೊಂಡು ಸುಮಾರು 80 ತಂಡಗಳು ಅದರ ಭಜನಾ ಕಾರ್ಯಕ್ರಮ ಮಾಡೋದಂತೇಳಿ ಚಿಕ್ಕ ವಿಷಯ. ಬೆಳಗ್ಗೆಯಿಂದ ಮಕ್ಕಳು ಸಾಯಂಕಾಲ ತನಕ ಇರೋದು ಆ ವಿಶೇಷ ರೀತಿಯಂಥ ಭಜನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ಅವರು ಎಲ್ರಿಗೂ ಒಂದೇ ಮಾತಿನಲ್ಲಿ ನಾನು ಅಭಿನಂದನೆ ಹಾಗೂ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ನಾನು ಇಷ್ಟಪಡ್ತೇನೆ. ಕೊನೆಯದಾಗಿ ಸಮಯ ಮೀರ್ತಾ ಇದೆ. ಒಡೆಯೂರು ಶ್ರೀಗಳಿಗೆ ಪೂಜೆಗೆ ಹೋಗ್ಬಿಟ್ಟು ಅವರನ್ನು ವಿನಂತಿ ಮಾಡಿಕೊಂಡಾಗ ಇಲ್ಲ ನಾನು ನಿಲ್ತೇನೆ ಅಂತ ಭರವಸೆ ಕೊಟ್ಟದ್ರಿಂದ ನಾನು 2 ಮಾತನ್ನು ಮುಂದುವರಿಸಿದ್ದೇನೆ. ವೇದಿಕೆಯಲ್ಲಿ ತುಂಬ ಮಂದಿ ಇದ್ದಾರೆ. ಅದರಲ್ಲಿ ಇನ್ನೊಬ್ಬರು ದಾನಿಗಳು ಬರಬೇಕಿತ್ತು ಇವತ್ತು, ಶ್ರೀಯುತ ಕೆ ಶೆಟ್ಟರ್ ಅಹಮದ್ ನಗರ್ ಅವರು ಬರಲಿಕ್ಕೆ ಅಲ್ಲಿಂದ ಹೊರಟಿದ್ದಾರೆ. ಅವರ ಅತ್ತೆಯವರ ಅನಾರೋಗ್ಯದಿಂದ ಅವರು ಇಲ್ಲಿಗೆ ಬರಲಿಕ್ಕೆ ಆಗಲಿಲ್ಲ. ಆ ಸಂದೇಶವನ್ನು ಡಿ ಶೆಟ್ಟರ್ ಮುಖಾಂತರವಾಗಿ ನಮಗೆ ಕಳಿಸ್ತಾರೆ. ಬಹಳ ದೊಡ್ಡ ದಾನಿ ಹೌದು, ದೊಡ್ಡ ಮೊತ್ತವನ್ನು ನಮಗೆ ದಾನ ಮಾಡಿದ್ದಾರೆ. ಅವರ ಅತ್ತೆಯವರಿಗೆ ಕೂಡ ಆರೋಗ್ಯವನ್ನು ದೇವರು ಕಳಿಸಲಿ ಅಂತ ಹೇಳುತ್ತಾ, ಪುರುಷ ಮಣ್ಣನ್ನು ನಾಳೆ ಮಾಡುವಂಥ ಶಸ್ತ್ರಚಿಕಿತ್ಸೆಯ ಶಸ್ತ್ರಚಿಕಿತ್ಸೆಯ ಕೆಲಸವೂ ಕೂಡ ಆ ದೇವರದಿಂದ ಒಳ್ಳೆ ರೀತಿಯಲ್ಲಿ ಆಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತಾ ಒಂದೇ ಮಾತು, ಆಗಾಗಲೇ ಅವರು ಹೇಳಿದರು ನಿರೂಪಕರು, ಎಲ್ಲರೂ ಎಲ್ಲೆಲ್ಲೊಂದು ರೀತಿಯ ಸನ್ಮಾನವನ್ನು ಒಬ್ಬೊಬ್ಬರಿಗೆ ಅರ್ಪಣೆಯನ್ನು ಮಾಡಿದ್ದಾರೆ. ಕೆಲವರು ಗುರುಗಳಿಗೆ, ಕೆಲವರು ಅವರ ತಂದೆ ತಾಯಿಯವರಿಗೆ. ನನ್ನ ಖಂಡಿತವಾಗಿ ನಮ್ಮ ಅಮ್ಮನಿಗೆ ಸಲ್ಲುವುದು ಅಂತೂ ಖಂಡಿತವಾಗಲಿ ಹೌದು. ಆದರೆ ಇವತ್ತಿನ ಈ ಸನ್ಮಾನ ನನ್ನ ಜೊತೆ ಕೆಲಸ ಮಾಡುವ 12,000 ಮಂದಿಗೆ ಸಲ್ತದೆ ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆ ಅಂತ ಕೇಳಿದರೆ, ನಾನು ಇಲ್ಲಿ ನಿಂತು ಮಾತಾಡಬೇಕಾದ್ರೆ ನನ್ನ ಕೆಲಸವನ್ನು ಯಾರಾದರೂ ನೋಡಬೇಕಲ್ಲ. ಖಂಡಿತವಾಗಲೂ ದೇವರ ದಯ ಇದ್ದೇ ಇರ್ತದೆ. ಆದರೆ ನಾನು ನಿರರ್ಗಳವಾಗಿ ನಮ್ಮ ಈ ಸಾಂಸ್ಕೃತಿಕ ಕಾರ್ಯಕ್ರಮ, ಧಾರ್ಮಿಕ ಕಾರ್ಯಕ್ರಮಗಳು ತೊಡಗಿಸ್ಕೊಳ್ಬೇಕಾದ್ರೆ ನನ್ನನ್ನು ಫ್ರೀ ಮಾಡುವವರು ಯಾರು ಅಂತ ಕೇಳಿ ನನ್ನ ಜೊತೆ ಇರುವಂಥ ಕಾರ್ಮಿಕರು, ಎಲ್ಲ ಸನ್ಮಾನಗಳು ಅವರಿಗೆ ಸಂದದ ಅಂತ ಹೇಳುತ್ತಾ, ಇನ್ನೊಂದು ಜನ್ಮ ಇದ್ದರೆ ಅದು ತುಳುನಾಡಿನಲ್ಲೇ ಸಿಗಬೇಕು. ಇನ್ನೊಂದು ಜನ್ಮ ಇದ್ದರೆ ನನ್ನ ಹೆತ್ತ ತಾಯಿಯ ಹೊಟ್ಟೆಯಲ್ಲಿ ಮಗದೊಮ್ಮೆ ಹುಟ್ಟಿ ಬರುವಂತೆ ಇಂಥ ಎಲ್ಲ ಒಳ್ಳೆಯ ಕೆಲಸಗಳಿಗೆ ತಾವೆಲ್ಲರೂ ಜೊತೆ ಆಗುವ ಆಶೀರ್ವಾದವನ್ನು ದೇವರು ಮಾಡಲಿ ಅಂತ ಹೇಳುತ್ತಾ, ಎಲ್ರಿಗೂ ಇಂಥ ಕಾರ್ಯಕ್ರಮ ಇಂಥ ಕಾರ್ಯಕ್ರಮಕ್ಕೆ ಇನ್ನೊಂದು 25 ವರ್ಷ ಬೇಕು. ಯಾಕೆ ಅಂತ ಕೇಳಿದ್ರೆ, ಸತೀಶ್ ಪಟ್ಲ ಅವರು ಇಲ್ಲಿವರೆಗೆ ಕೇಳಲಿಲ್ಲ, ಇನ್ನೂ ಕೇಳುವುದೂ ಇಲ್ಲ. ಹಾಗೆ ದಾನಿಗಳಿಗೆ ಯಾರಾದರೂ ಕೊಡುವ ಮನಸ್ಸು ಇಚ್ಛೆ ಇದ್ದಲ್ಲಿ ನಮ್ಮ 25 ಕೋಟಿ ರೂಪಾಯಿ ನಿರೀಕ್ಷೆ ಇದೆ. ಅಲ್ಲಿ ತನಕ ನಾನು ಸತೀಶ್ ಪಟ್ಲ ಅವರ ಜೊತೆಗೆ ನಾನು ಇರ್ತೇನೆ ಅಂತ ಹೇಳುತ್ತಾ ಶ್ರೀ ಸುದೇಶ್ವರ ವಿನಂತಿಯನ್ನು ಮಾಡ್ತೇನೆ. ಈಗಾಗಲೇ ನಮ್ಮ ATG ಅಂತ ಒಂದು ವ್ಯವಸ್ಥೆ, ನಾವು ಇನ್ಕಮ್ ಟ್ಯಾಕ್ಸ್ನ ವ್ಯವಸ್ಥೆಯನ್ನು ನಮ್ಮ ಹತ್ರ ಇದೆ. ಯಾರು ಮಾಡುವಂಥ ದಾನಿಗಳಿಗೆ ಅದರ ಇನ್ಕಮ್ ಟ್ಯಾಕ್ಸ್ ರಿಫಂಡ್ ಸಿಗ್ತದೆ. ಇನ್ನೊಂದು CSRನ ಫಂಡ್ ತರುವ ಮುಖಾಂತರವಾಗಿ ಅದರ ಕಾರ್ಯಕ್ರಮವನ್ನು ತಾವು ಮುಂದುವರಿಸಬೇಕಂತ ಹೇಳುತ್ತಾ, ಸದಾನಂದ ಗೌಡರು ಕೂಡ ಇದ್ದಾರೆ ಇಲ್ಲಿ. ಅವರ ಕಚೇರಿಗೆ ಕೂಡ ಹೋದಾಗ ಭಾಳ ಒಳ್ಳೆಯ ರೀತಿಯಲ್ಲಿ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಹೌದು, ಮಾಜಿ ಮುಖ್ಯಮಂತ್ರಿಗಳಾಗಿ ನಮ್ಮಿಂದ ಆವಾಗದಿಂದ ಈ ತನಕ ತಾವು ನಮ್ಮ ಜೊತೆಗಿದ್ರೆ. ತುಂಬ ರಾಜೇಶ್ ಅಣ್ಣ ಇದ್ದಾರೆ, ಭಟ್ರು ಐತಳ ಭಟ್ರಿದ್ದಾರೆ, ತುಂಬ ಜನ ಇವು ಆಸ್ಟ್ರೇಲಿಯಾದಿಂದ ಬಂದಿದ್ದಾರೆ. ನಮ್ಮ ಈ ಕಾರ್ಯಕ್ರಮ ಆವಾಗಲೇ ಹೇಳಿದಾಗೆ ಅಮೇರಿಕಾದಲ್ಲಿ ಪಟ್ಲ ಫೌಂಡೇಶನ್ ಡೇ ಅಂತ ಒಂದು ಅಮೇರಿಕ ನಮಗೆ ಪ್ರಶಸ್ತಿ ಕೊಡಬೇಕಾದ್ರೆ ಅದು ನಮ್ಮ ಭಾರತದ ಹೆಮ್ಮೆ, ನಮ್ಮ ಯಕ್ಷಗಾನಕ್ಕೆ ಸಿಕ್ಕಿದಂಥ ಹೆಮ್ಮೆ ಅಂತ ಇನ್ನೊಮ್ಮೆ ಹೇಳೋದರ ಮುಖಾಂತರ ತಮಗೆಲ್ಲರಿಗೂ ಒಂದಿಷ್ಟು ಮಾತನ್ನು ಮುಗಿಸ್ತೇನೆ. ಜೈ ಶ್ರೀರಾಮ್.